ನಮಸ್ಕಾರ, ಮಾರ್ನಿಂಗ್ ರೌಂಡ್ಸ್ಗೆ ಸ್ವಾಗತ. ನಾನು ನಿಕೇಶ್ ಕೊಠಾರಿ. ಇಸ್ರೋದಿಂದ ಮತ್ತೊಂದು ಇತಿಹಾಸ ಸೃಷ್ಟಿಯಾಗ್ತಾ ಇದೆ. 101ನೇ ರಾಕೆಟ್ ಉಡಾವಣೆಗೆ ಕ್ಷಣಗಣನೆ ಆರಂಭ ಆಗಿದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ನಭಕ್ಕೆ ಚಿಮ್ಮಲಿದೆ PSLV ರಾಕೆಟ್. ಭಾರತದ ಕಣ್ಗಾವಲು ಉಪಗ್ರಹ ಉಡಾವಣೆ ಮಾಡಲಾಗುತ್ತೆ. ಪಾಕಿಸ್ತಾನ ಹಾಗೆ ಉಗ್ರರು ಸೇರಿದಂತೆ ಗಡಿ ಭದ್ರತೆ ಮೇಲೆ ಈಗ ಕಣ್ಣನ್ನು ಇಡಲಾಗುತ್ತೆ. ಇಸ್ರೋ ಶ್ರೀಹರಿಕೋಟಾದ ಸತೀಶ್ ಧವನ್ ಕೇಂದ್ರದಿಂದ ಈ ಒಂದು ರಾಕೆಟ್ ಅನ್ನ ಉಡಾವಣೆ ಮಾಡಲಾಗುತ್ತೆ. 101ನೇ ಉಪಗ್ರಹವನ್ನ ಉಡಾವಣೆ ಮಾಡಲಾಗುತ್ತೆ ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಿಂದ. ಸೊ ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿದೆ ಈ ಇಸ್ರೋ ಇವತ್ತು ಉಡಾವಣೆ ಮಾಡ್ತಾ ಇರುವಂತಹ ಈ ಉಪಗ್ರಹ. ಯಾಕಂದ್ರೆ ಈಗಾಗಲೇ ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಮೊನ್ನೆ ಪಹಲಗಾಂವ್ನಲ್ಲಿ ನಡೆದಿರುವಂತಹ ಘಟನೆ ಕುರಿತಂತೆ ಅಂತಹ ಭಯೋತ್ಪಾದನೆಯನ್ನ ಮಟ್ಟ ಹಾಕಲು, ಭಯೋತ್ಪಾದಕ ಚಟುವಟಿಕೆ ನಡೆಸುವವರ ಮೇಲೆ ಹದ್ದಿನ ಕಣ್ಣಿಡಲು, ಗಡಿ ಭದ್ರತೆ ರೇಖೆಯಲ್ಲೂ ಕೂಡ ಸಾಕಷ್ಟು ಹದ್ದಿನ ಕಣ್ಣಿಡಲು ಇದು ಮಹತ್ವವನ್ನ ಪಡ್ಕೊಂಡಿದೆ. ಇವತ್ತು ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಿಂದ 101ನೇ ಉಪಗ್ರಹವನ್ನ ಉಡಾವಣೆ ಮಾಡಲಾಗುತ್ತೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಇಸ್ರೋದಿಂದ ಮತ್ತೊಂದು ಮೈಲುಗಲ್ಲು ಸೃಷ್ಟಿಯಾಗುತ್ತೆ. और इस दौरान द्वितीय चरण के दौरान यान क्लोज लूप गाइडेंस के अंतर्गत होगा और इसी दौरान ही 115 किलोमीटर की ऊंचाई पर ऊष्मा कवच को यान से पृथक किया जाएगा. All stop sound. अब हम उड़ान से 50 सेकंड की दूरी पर All sequencer sound. -45 seconds. सभी दर्शक हमारे साथ बने रहिए. PS2 VHPP open. T minus -35 seconds. -30 seconds. Real-time programs activated. -25 seconds. PS2 VSPP open. -20 seconds. -15 seconds. 10, 9, 8, 7, 6, 5, 4, 3, 2, 1, 0. +5 seconds. Lift off normal. Auto tracking. PP drive and tracking. PSLV 661 का सफलतापूर्ण उत्थापन Auto tracking. प्रथम प्रमोचन मंच से +15 अपने उद्दिष्ट कक्षा की ओर अपना सफर First जारी stage कर चुका है. performance normal. There's a magnificent lift-off. The morning sky made brighter. ನೋಡಿ, ಕರೆಕ್ಟ್ ಆಗಿ 5:59ಗೆ ಶ್ರೀಹರಿಕೋಟಾದಿಂದ ಈಗಾಗಲೇ ಉಡಾವಣೆಗೊಂಡಿರುವಂತಹ 101ನೇ ರಾಕೆಟ್ ಇದು. The rocket launch is indeed to the ಈಗಾಗಲೇ ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಸಕ್ಸಸ್ಫುಲ್ ನಲ್ಲಿ ಹೋಗ್ತಾ ಇರುವಂತಹ ಈ ಒಂದು ರಾಕೆಟ್. गर्जना करता हुआ PSLV C61 EOS 09 ಉಪಗ್ರಹ ಬಹಳ ವಿಶೇಷತೆಯನ್ನ ಹೊಂದಿದೆ. ಬಹಳ ಪ್ರಮುಖವಾಗಿ ಸಿ ಬ್ಯಾಂಡ್ ಸಿಂಥೆಟಿಕ್ ರಡಾರ್ಗಳಿರುವಂತಹ EOS 09 ಉಪಗ್ರಹ ಈಗ ಜಸ್ಟ್ ಉಡಾವಣೆಗೊಂಡಿರುವಂತದ್ದು ಹೋಗ್ತಾ ಇದೆ. ನಭಕ್ಕೆ ಸಿಗ್ತಾ ಇರುವಂತಹ ದೃಶ್ಯ ಇದು प्रथम चरण का निष्पादन ಬಹಳ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ. ಭೂಮಿಯನ್ನ 360 ಡಿಗ್ರಿಯಲ್ಲಿ ಸೆರೆ ಹಿಡಿಯುವಂತಹ ಸಾಮರ್ಥ್ಯವನ್ನ ಈ ಉಪಗ್ರಹ ಹೊಂದ್ಕೊಂಡಿದೆ. ಹಗಲು ರಾತ್ರಿ ಹೆಚ್ಚಿನ ರೆಸಲ್ಯೂಷನ್ ಚಿತ್ರಗಳನ್ನ ಸೆರೆ ಹಿಡಿಯುತ್ತೆ. ಇದು ಯಾವುದೇ ರೀತಿಯಾದಂತಹ ವಾತಾವರಣ ಇರಲಿ, Ground lead strap on. ಯಾವುದಕ್ಕೂ ಕೂಡ ಇದು ಜಗ್ಗಲ್ಲ ಬಗ್ಗಲ್ಲ, ಏನ್ ಕ್ಲಾರಿಟಿ ಇರುತ್ತೆ घटनाक्रम में ಭೂಮಿ ಮೇಲೆ एयर लेड स्ट्रैप ऑन को पृथक ಅಷ್ಟೇ किया जाना है. ಕ್ಲಾರಿಟಿಯಲ್ಲಿ ಈ ಫೋಟೋಸ್ ಅನ್ನ ಹಂಚ್ಕೊಳ್ಳುತ್ತೆ. ಇದು ಯಾವುದೇ ರೀತಿ ವಾತಾವರಣ ಇದ್ರೂ ಕೂಡ The ground lit strap-ons HD have been ಕ್ವಾಲಿಟಿಯಲ್ಲಿ separated from the ಫೋಟೋಸ್ ongoing launch ಅನ್ನ vehicle. ಸೆರೆ ಹಿಡಿಯುವಂತಹ ಸಾಮರ್ಥ್ಯವನ್ನ And just ಹೊಂದ್ಕೊಂಡಿದೆ. now we have a confirmation ಪ್ರಕೃತಿ that the ವಿಕೋಪಗಳಾದಂತಹ air-lit strap-ons have ಸಂದರ್ಭದಲ್ಲಿ also been ಮಾಹಿತಿಯನ್ನ ನೀಡುತ್ತೆ. Trivandrum station joined ಎಲ್ಲ for the ವಾತಾವರಣಗಳು ಕೂಡ ಕೆಲಸ ಮಾಡುವಂತಹ ಸಾಮರ್ಥ್ಯ Trivandrum ಇದೆ. station ಯಾವುದೇ joined for the ವಾತಾವರಣ tracking. ಇದ್ರೂ ಕೂಡ ಇದು ಕೆಲಸ ಮಾಡುವಂತಹ ಸಾಮರ್ಥ್ಯವನ್ನ ಈ Action ಉಪಗ್ರಹ time for PS1 ಹೊಂದಿರುವಂತದ್ದು. is 112 ಆ seconds ಉಪಗ್ರಹ for this ಈಗ mission. 5:59ಕ್ಕೆ ಕರೆಕ್ಟ್ ಆಗಿ ಲಾಂಚ್ ಆಗಿರುವಂತಹ पुष्टि ದೃಶ್ಯ हो ಇದು. चुकी है. प्रथम चरण ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಿಂದ ಇಸ್ರೋ ಲಾಂಚ್ ಮಾಡಿದೆ. और द्वितीय चरण ಎಲ್ಲ ವಾತಾವರಣಗಳಲ್ಲೂ ಕೂಡ ಕೆಲಸ ಮಾಡುವಂತಹ ಸಾಮರ್ಥ್ಯವನ್ನ ಹೊಂದಿದೆ. Performance normal. EOS 09 ನ ಕಾರ್ಯಾಚರಣೆ The second stage has ಜೀವಿತಾವಧಿ commenced its 5 ವರ್ಷ operation. ಇರುತ್ತೆ. ಇದು 152.5 5 ವರ್ಷದ seconds ತನಕ action ಇದು time for this mission. ಜೀವಿತಾವಧಿ ಕೆಲಸ ಮಾಡುತ್ತೆ. ಸೊ ಭದ್ರತಾ ಘಟನೆಗಳ ಮೇಲ್ವಿಚಾರಣೆ ಕೂಡ ಮಾಡಲಿದೆ. ಇಸ್ರೋ ಎಷ್ಟು ಮಹತ್ವವನ್ನ ಪಡ್ಕೊಂಡಿದೆ ಅಂತ ಹೇಳಿದ್ರೆ
ಮೊನ್ನೆ ಯಾವ ರೀತಿಯಾಗಿ ಪಾಲಗಾಂವ್ನಲ್ಲಿ ದಾಳಿ ಆಯಿತು ಆ ಸಂದರ್ಭದಲ್ಲಿ ಭಾರತ ಪಾಕಿಸ್ತಾನವನ್ನ ಮಟ್ಟ ಹಾಕುವಂತ ನಿಟ್ಟಿನಲ್ಲಿ ಭಯೋತ್ಪಾದನೆ ಚಟುವಟಿಕೆ ನಡೆಸ್ತಾ ಇರುವಂತಹ ಪಾಪಿ ಪಾಕಿಸ್ತಾನವರ ಭಯೋತ್ಪಾದನಾ ಅಡ್ಡೆಗಳ ಮೇಲೆ करते हुए ಸಾಕಷ್ಟು ಮಾಹಿತಿಯನ್ನ ಕೊಡ್ತು सुरक्षा की ओर बढ़ रहा है। ಅಲ್ಲಿ ರಾಕೆಟ್ ಅನ್ನ Hydrate of ಹಾರಿಸಿ unsymmetrical dimethyl hydrazine is the ಕ್ಷಿಪಣಿಗಳಿಂದ fuel and ದಾಳಿ ಮಾಡಿ dinitrogen tetroxide is the ಜೊತೆಗೆ oxidizer, ಡ್ರೋನ್ಗಳ ದಾಳಿ both of ಮಾಡಿ which merely need to come ಹ್ಯಾಂಡ್ into contact to be ಗ್ರಾನೇಟ್ಗಳಿಂದ able to burn. They are ದಾಳಿ called ಮಾಡಿಸಿ hypergolic ಈ propellants. ಭಯೋತ್ಪಾದನೆ ಚಟುವಟಿಕೆ Vikas engine ನಡೆಸ್ತಾ with a ಇರುವಂತ thrust capability of ಮಸೂದ್ ಅಜರ್ 73.9 ton ಇವರೆಲ್ಲ follows ಮಸೀದಿಗಳನ್ನ this stage. ಕಂಪ್ಲೀಟ್ ಆಗಿ ಧ್ವಂಸ ಮಾಡೋಕೆ ಈ अभी अभी ಉಪಗ್ರಹಗಳು इसकी पुष्टि की गई। Second stage. ಸಾಕಷ್ಟು कवच ಖರ್ಚು को ಮಾಡಿ यान से पृथक कर दिया गया है। EOS 09 ಕಾರ್ಯಾಚರಣೆಯ ಜೀವಿತಾವಧಿ 5 ವರ್ಷ ಇರುತ್ತೆ. ಇವತ್ತು ಲಾಂಚ್ ಆದ್ರೆ 5 ವರ್ಷದ ತನಕ ಇದು ಕೆಲಸ ಮಾಡುತ್ತೆ. Current altitude ಭದ್ರತಾ ಘಟನೆಗಳ 168 ಮೇಲ್ವಿಚಾರಣೆ ಮಾಡುತ್ತೆ. kilometers. ಸೂಕ್ಷ್ಮ ಗಡಿಗಳು ಮತ್ತೆ ಕರಾವಳಿ ಪ್ರದೇಶಗಳಲ್ಲಿ ಬಹಳ Closed ಹೆಚ್ಚಿನ loop guidance ಕಣ್ಗಾವಲನ್ನ has been initiated ಇಡಲಾಗುತ್ತೆ. and the payload fairing ಸೂಕ್ಷ್ಮ has been ಪ್ರದೇಶಗಳಂತ jettisoned. ಹೇಳಿದ್ರೆ ಗಡಿ ಭದ್ರತಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ ಇದು ಹಂಚಿಕೊಳ್ಳುತ್ತೆ. ಭಾರತಕ್ಕೆ ಸಾಕಷ್ಟು ಸಹಕಾರಿ ಕೂಡ ಆಗುತ್ತೆ ಈ ಉಪಗ್ರಹದಿಂದ. ग्राउंड स्टेशन ಕೃಷಿ ಹಾಗೆ ಅರಣ್ಯ ಮೇಲ್ವಿಚಾರಣೆ, ನಗರ ಯೋಜನೆಗೆ ನೆರವು ಮಾಡಿಕೊಡುತ್ತೆ. ग्राउंड ಸೊ ಭೂಮಿ स्टेशन ಮೇಲೆ ಯಾವ ರೀತಿಯಾಗಿದೆ ಕಂಪ್ಲೀಟ್ ಆಗಿ ಚಿತ್ರಣವನ್ನ ಸೆರೆ ಹಿಡಿಯುವಂತ ಕೆಲಸ ಮಾಡುತ್ತೆ. ಯಾವುದೇ ವಾತಾವರಣದಲ್ಲಿ ಎಷ್ಟು ಕೆಟ್ಟದಾಗಿರ್ಲಿ ಬೇಕಾದ್ರೆ ವಾತಾವರಣ ಆದ್ರೂ ಕೂಡ ಇದು ಕೆಲಸ ಮಾಡುತ್ತೆ. ಹೈ ರೆಸೊಲ್ಯೂಷನ್ ಫೋಟೋಸ್ ಅನ್ನ ತೆಗೆದು ನಮಗೆ ಹಂಚುತ್ತೆ ಇದು. ಸೊ ಅಂತ ಒಂದು ಸಾಮರ್ಥ್ಯವನ್ನ ಇದು ಹೊಂದಿದೆ. ಇದು ಮತ್ತೊಂದು ಮೇಲುಗಲ್ಲಿಗೆ ಸಾಕ್ಷಿ ಆಗ್ತಾ ಇರುವಂತದ್ದು. ಇಸ್ರೋದಿಂದ 101ನೇ ಉಪಗ್ರಹ ಈಗ ಉಡಾವಣೆ ಆಗಿದೆ. द्वितीय चरण का निष्पादन ಇಸ್ರೋ पूरी तरह ಉಡಾಯಿಸಿರುವಂತ सामान्य है। कुछ क्षणों में हम 101ನೇ देखेंगे ರಾಕೆಟ್ ಇದು. ಹಲವು ವಿಶೇಷತೆಗಳನ್ನ ಹೊಂದಿರುವಂತ PSLV C61 ಇದು ಭಾರತದ ಬೇಹುಗಾರಿಕೆ ಉಪಗ್ರಹ ಕೂಡ ಇದೆ. Second stage. ಸೊ ಭೂವೀಕ್ಷಣಾ ಉಪಗ್ರಹ EOS 09 ನನ್ನ ಹೊತ್ತೊಯ್ತಾ ಇರುವಂತಹ ದೃಶ್ಯ ಅದು. जैसा कि अपेक्षित ಇಸ್ರೋ था, ನಿರ್ಮಿಸಿರುವಂತಹ द्वितीय चरण ಅತ್ಯಂತ को यान से ಭಾರವಾದ पृथक कर दिया गया ಉಪಗ್ರಹ. है और उसके तुरंत ಈ बाद ही ಉಪಗ್ರಹವು तृतीय चरण 1710 ಕೆಜಿ तृतीय ತೂಕವನ್ನು चरण ಹೊಂದಿದೆ. का प्रज्वलन शुरू हो चुका है। 1710 ಕೆಜಿ ತೂಕವನ್ನ The third ಹೊಂದಿರುವಂತ stage of ಈ PSLV ಉಪಗ್ರಹ has been ignited. ಯಾವುದೇ and it's ವಾತಾವರಣದಲ್ಲೂ performing ಕೂಡ normally. ಕೆಲಸ ಮಾಡುತ್ತೆ. 122 ಸೊ seconds 5 or ವರ್ಷ 2 minutes ಕೆಲಸ ಮಾಡುವಂತ approximately is the action ಸಾಮರ್ಥ್ಯವನ್ನ time. ಹೊಂದಿದೆ. ಅಂದ್ರೆ ಜೀವಿತಾವಧಿ ಇದ್ರದ್ದು 5 ವರ್ಷ. ಇಸ್ರೋ ಮತ್ತೊಂದು PS3 adds ಇತಿಹಾಸವನ್ನ significant ಹೊಂದಿದೆ. relative velocity ಸಾಕಷ್ಟು ಜನ ಅಲ್ಲಿ to the launch vehicle. It is ಗಣ್ಯರು increased ಕೂಡ from 4 kilometers ನೋಡ್ತಾ per ಇದ್ದಾರೆ. second to 6 kilometers per second at the time of its burnout. यह तृतीय चरण है PSLV का। इसका कार्यकाल लगभग 122 सेकंड का होगा। इस दौरान यह कुल 480 किलो न्यूटन का प्रणोद उत्पन्न कर रहा है। इस दौरान दिशा निर्धारण के लिए फ्लेक्स नोजल कंट्रोल का प्रयोग करते हुए यह अपना दिशा निर्धारण कर रहा है। यान पूर्णतः अपेक्षित पथ का अनुकरण करते हुए जा रहा है। यह दर्शाता है कि